ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ವಿಷಯದ ಬಗ್ಗೆ ಟ್ಯಾರೋ ರೀಡಿಂಗ್ನ ಮಾಡ್ತೀನಿ ಅಂದರೆ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಕೆಲವರು ನನಗೆ ಇದು ಫೈನಾನ್ಸ್ ಬಗ್ಗೆ ರೀಡಿಂಗ್ ಮಾಡಿ ಅಂತ ಕೇಳಿದರು. ಸೊ ಈ ಒಂದು ರೀಡಿಂಗ್ನಲ್ಲಿ ಫೈನಾನ್ಸ್ ಹಾಗೂ ನಿಮ್ಮ ಕೆಲಸ ಕಾರ್ಯಗಳು, ಪ್ರೀತಿ ವಿಚಾರವಾಗೂ ಏನಾದರೂ ಮೆಸೇಜಸ್ ಇದ್ದರೆ ಖಂಡಿತವಾಗ್ಲೂ ಹೇಳ್ತೀನಿ. ಸೊ ಇಟ್ ಈಸ್ ಅ ಜನರಲ್ ರೀಡಿಂಗ್. ಇವತ್ತಿನಿಂದ 6 ತಿಂಗಳವರೆಗೂ ನಿಮ್ಮ ಲೈಫ್ನಲ್ಲಿ ಏನು ಚೇಂಜಸ್ ಆಗುತ್ತೆ, ಏನು ಆಪರ್ಚುನಿಟೀಸ್ ಇದೆ, ಈ ವಿಷಯವಾಗಿ ನಾನು ರೀಡಿಂಗ್ ಮಾಡ್ತೀನಿ. ಸೊ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ 3 ಕಾರ್ಡ್ ಪೈಲ್ ಇದೆ. ಮೊದಲನೆಯದು, ಎರಡನೆಯದು ಹಾಗೂ ಮೂರನೆಯದು. 1 2 3. ಈ ಮೂರರಲ್ಲಿ ನಿಮಗೆ ಯಾವುದು ರೆಸೊನೇಟ್ ಅನಿಸುತ್ತೆ, ಯಾವುದು ಕನೆಕ್ಟ್ ಅನಿಸುತ್ತೆ, ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಈ 3 ಕಾರ್ಡ್ ಪೈಲ್ನಲ್ಲಿ ನಿಮಗೆ ಯಾವ್ದು ರೆಸೊನೇಟ್ ಅನಿಸುತ್ತೆ, ಯಾವುದು ಕನೆಕ್ಟೆಡ್ ಅನಿಸುತ್ತೆ, ನಿಮ್ಮ ಮನಸ್ಸಿಗೆ ಯಾವುದು ಕನೆಕ್ಟೆಡ್ ಅನಿಸುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡೆದು ಒಂದು ಫೋನ್ ಮುಖಾಂತರ ತಗೋಬಹುದು, ಅಥವಾ ಆಫೀಸ್ಗೆ ಬಂದು ಕೂಡ ನೀವು ಅಪಾಯಿಂಟ್ಮೆಂಟ್ನ ಪಡೆಯಬಹುದು. you can take the session at the office. ಓಕೆ, ಸೊ ನಿಮ್ಮ ಲೈಫ್ ಕುರಿತಾಗಿ ನಾನು ರೀಡಿಂಗ್ ಮಾಡ್ತೀನಿ. ಈಗ ಇಲ್ಲಿ 1 2 3 ಇದೆ. ಈ 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ನ ರೀಡಿಂಗ್ ಮಾಡ್ತೀನಿ ಆ್ಯಂಡ್ ಒಂದಷ್ಟು ಏಂಜಲ್ ಮೆಸೇಜಸ್ ಕೂಡ ನಾನು ಹೇಳ್ತೀನಿ. ಸೊ ಈ ಫಸ್ಟ್ ಕಾರ್ಡ್ನ ಸೆಲೆಕ್ಟ್ ಮಾಡಿರೋದು ರೀಡಿಂಗ್. ಏನು ಚೇಂಜಸ್ ಇದೆ, ಏನು ಬದಲಾವಣೆ ನಿಮ್ಮ ಲೈಫ್ನಲ್ಲಿ ನೀವು ನೋಡ್ತೀರಾ, ಹಾಗೂ 6 ಮಂತ್ಸ್ ಇವತ್ತಿನಿಂದ 6 ತಿಂಗಳಲ್ಲಿ ಹೌ ಯೋರ್ ಲೈಫ್ ವಿಲ್ ಬಿ, ಹೇಗಿರುತ್ತೆ ನಿಮ್ಮ ಲೈಫ್ ಅನ್ನುವ ವಿಷಯವಾಗಿ ರೀಡಿಂಗ್ನ ಮಾಡ್ತಾ ಇದ್ದೀನಿ. 6 ಮಂತ್ಸ್ ಎನರ್ಜಿ ಕುರಿತಾಗಿರುತ್ತೆ ಈ ರೀಡಿಂಗ್. ಆ್ಯಂಡ್ ಗೈಡೆನ್ಸ್ ಮೆಸೇಜ್ ಅಂದರೆ ಯೂನಿವರ್ಸಲ್ ಏಂಜಲ್ ಮೆಸೇಜಸ್ ಏನಾಗಿದೆ, ನಿಮಗೆ ಏನು ಬರ್ತಾ ಇದೆ, ನೀವು ನಂಬುವ ಒಂದು ದೈವದಿಂದ ಏನು ಮೆಸೇಜಸ್ ನಿಮಗೆ ಇದೆ. ಸೊ ಐ ವಿಲ್ ಪುಲ್ ಔಟ್ 2 ಮೆಸೇಜಸ್ ಫಾರ್ ಯು. ಸೊ ಮೊದಲನೇದೇನು ಬರ್ತಾ ಇದೆ, ಕಿಂಗ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಅದಾದ ನಂತರ 4 ಆಫ್ ವಾಂಡ್ಸ್, ಗುಡ್ ನ್ಯೂಸ್ ಕಾರ್ಡ್. ಸೊ ಇವತ್ತಿನಿಂದ 4 ತಿಂಗಳು ತುಂಬ ಚೆನ್ನಾಗಿದೆ ನಿಮ್ಮ ಟೈಮ್. 9 ಆಫ್ ಕಪ್ಸ್, ಎಮೋಷ್ನಲ್ ಸ್ಟೆಬಿಲಿಟಿ ಜಾಸ್ತಿ ನೋಡ್ತಾ ಇದ್ದೀನಿ. ಅಂದರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಪರ್ಸ್ನಲ್ ಲೈಫ್ ಬಹಳ ಅದ್ಭುತವಾಗಿರುತ್ತೆ. 7 ಆಫ್ ವಾಂಡ್ಸ್, ಕರಿಯರ್ ವಿಷಯವಾಗಿ ಒಂದಷ್ಟು ಸ್ಟ್ರೆಸ್ ಇರುತ್ತೆ. ಅಂದರೆ ತುಂಬ ಕೆಲಸ ಮಾಡೋದಾಗಿರ್ಬೋದು, ಓವರ್ಲೋಡ್ ಆಫ್ ವರ್ಕ್ ಇರಬಹುದು, ಚಾಲೆಂಜಸ್ನ ನೀವು ನೋಡ್ಬೋದು 6 ಮಂತ್ಸ್. ಆ್ಯಂಡ್ ದೆನ್ ದ ಔಟ್ಕಮ್ ಇಸ್ 2 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಅಂದರೆ 6ನೇ ತಿಂಗಳು, 5-6 ತಿಂಗಳು ನಿಮಗೆ 5th and 6th ಮಂತ್, 5ನೇ ಮತ್ತು 6ನೇ ತಿಂಗಳಲ್ಲಿ ಒಂದು ಸ್ವಲ್ಪ ನಿಮಗೆ ಗೊಂದಲಗಳು ಬರ್ಬೋದು. ಡೆಸಿಷನ್ ಮೇಕಿಂಗ್ ವಿಷಯದಲ್ಲಿ ಒಂಚೂರು ಆಲೋಚನೆ ಮಾಡಿ ತಗೋಬೇಕಾಗತ್ತೆ, ಏಕೆಂದರೆ ತಪ್ಪು ಡೆಸಿಷನ್ ತಗೊಳ್ಳುವ ಸಾಧ್ಯತೆ ಇರುತ್ತೆ. ಹುಷಾರಾಗಿರಬೇಕಾಗುತ್ತೆ ಈ ವಿಷಯವಾಗಿ. ಆ್ಯಂಡ್ ದೆನ್ ಏಂಜಲು ಮ್ಯಾಜಿಷಿಯನ್ ಕಾರ್ಡ್ ಬಂದಿದೆ. ಇನ್ಫಿನಿಟಿ ಸಿಂಬಲ್ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ ಮ್ಯಾನಿಫೆಸ್ಟೇಷನ್, ಎಂಪವರ್ಮೆಂಟ್, ಪ್ರಿಪೇರ್ಡ್ನೆಸ್. ಸೊ 5th and 6th ಮಂತ್ ಚಾಲೆಂಜಸ್ನ ನೋಡ್ತೀರಾ, ಎದುರಿಸೋಕ್ಕೆ ನೀವು ರೆಡಿಯಾಗಿರಬೇಕು. ಆ್ಯಂಡ್ ದೆನ್ ಮೆಜಿಷಿಯನ್ ಬಂದಿರೋದ್ರಿಂದ ಒಂದು ಉತ್ತಮ ದರ್ಜೆಗೆ ಹೋಗುವ ಸಾಧ್ಯತೆಯೂ ಜಾಸ್ತಿನೇ ಇದೆ. 6 ಮಂತ್ಸ್ ಇವತ್ತಿನಿಂದ ಚೆನ್ನಾಗೇ ಇದೆ. ಕರಿಯರ್ ವಿಷಯವಾಗೂ ಚೆನ್ನಾಗಿದೆ. ಸ್ಪೆಷಲಾಗಿ ಪೊಲಿಟಿಕಲ್ ಫೀಲ್ಡ್ನಲ್ಲಿ ನೀವೇನಾದ್ರು ಇದ್ದೀರಾ ಅಂದರೆ ಅದ್ಭುತವಾಗಿದೆ ಅಂತ ಹೇಳ್ತೀನಿ. ಟೈಮ್ ಚೆನ್ನಾಗಿದೆ. ಪ್ರಿಪೇರ್ಡ್ನೆಸ್ ಆ್ಯಂಡ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಆ್ಯಸ್ ಐ ಸೆಡ್, ಒಂದಷ್ಟು ನಿಮಗೆ ಏಳು ಬೀಳುಗಳು ಇದ್ರೂ ಕೂಡ ಅದನ್ನು ಫೇಸ್ ಮಾಡೋ ಕೆಪಾಸಿಟಿ ನಿಮಗೆ ಇದೆ. ಆ್ಯಂಡ್ ನೆಕ್ಸ್ಟ್ ಮೆಸೇಜ್ 6 ಆಫ್ ವಾಟರ್ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ ಮೆಮೊರೀಸ್, ಚೈಲ್ಡ್ಹುಡ್, ನಾಸ್ಟಾಲ್ಜಿಯಾ. ಸೊ ಈ 6 ತಿಂಗಳ ಒಳಗಡೆ ನೀವು ನಿಮ್ಮ ಪಾಸ್ಟ್ ಲೈಫ್ಗೆ ಕನೆಕ್ಟೆಡ್ ಆಗಿರುವ ಪೀಪಲ್ನ ಕನೆಕ್ಟ್ ಮಾಡ್ತೀರಾ. ಅಂದರೆ ಅದು ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿರ್ಬೋದು, ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು. ಆ ಥರ ಒಂದು ರೀಯೂನಿಯನ್ ಇರುತ್ತೆ, ರೀಕನೆಕ್ಷನ್ ಇರುತ್ತೆ. ಮೇ ಬಿ ನಿಮ್ಮ ಲೈಫ್ಗೆ ಒಬ್ಬರು ನೀವು ಇಷ್ಟಪಡುವ ವ್ಯಕ್ತಿ ವಾಪಸ್ ಬರುವ ಸಾಧ್ಯತೆಯೂ ಇರುತ್ತೆ. ಮೇ ಬಿ ನೀವು ಒಬ್ಬ ಫ್ರೆಂಡ್ ಜೊತೆ ಮಾತು ಬಿಟ್ಟಿರ್ಬೋದು, ಅವ್ರ ಜೊತೆ ಒಂದು ರೀಕನೆಕ್ಷನ್ ಆಗುತ್ತೆ. ಬಿಕಾಸ್ ಐ ಆಮ್ ಸೀಯಿಂಗ್ ಅ ರೀಯೂನಿಯನ್ ಕಾರ್ಡ್ ಆಲ್ಸೋ. ಸೊ ಆ್ಯಸ್ ಐ ಸೆಡ್, 6 ಮಂತ್ಸ್ ನಿಮ್ಮ ಇಮೋಷ್ನಲ್ ಲೈಫ್ ಅಂದರೆ ನಿಮ್ಮ ಪ್ರೀತಿ ವಿಷಯವಾಗಿ ಚೆನ್ನಾಗೇ ಇದೆ ಟೈಮ್. ಆ್ಯಂಡ್ ಅ ಲಾಟ್ ವಿಲ್ ಹ್ಯಾಪನ್. ಅಕಸ್ಮಾತ್ ನೀವು ಮದುವೆ ವಿಷಯವಾಗಿ ಏನಾದರೂ ನೀವು ನೋಡ್ತಾ ಇದ್ದೀರಾ, ಟೈಮ್ ತುಂಬ ಚೆನ್ನಾಗಿದೆ. 6 ತಿಂಗಳು ಇವತ್ತಿನಿಂದ ಮದುವೆ, ಎಂಗೇಜ್ಮೆಂಟ್, ಗುಡ್ ನ್ಯೂಸ್.
ಬಿಕಾಸ್ ಗುಡ್ ಓಮನ್ ಕಾರ್ಡ್ ಬಂದಿರೋದ್ರಿಂದ ಅದು ಕೂಡ ಆಗುತ್ತೆ. ನಿಮ್ಗೇನಾದರೂ ಇಂಡಿವಿಜುವಲ್ ಆಗಿ ತೊಗೋಬೇಕಿದೆ ಅಂದರೂ ಕೂಡ ತೊಗೋಬಹುದು, ಬಿಕಾಸ್ ಇಲ್ಲಿ ಏನೇ ಹೇಳಿದ್ರು ಎಲ್ಲ ಜನರಲ್ ಆಗಿರುತ್ತೆ. ಬಟ್ ಎಸ್, ಇದು ಕೂಡ ನಿಮಗೆ ರೆಸೊನೇಟ್ ಆಗುತ್ತೆ, ಕನೆಕ್ಟ್ ಆಗುತ್ತೆ. ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಗಲ್ಸ್ ಇರುತ್ತೆ, ಆದರೂ ಕೂಡ ಅದು ಚೇತರಿಸ್ಕೊಂಡು ಬಿಡ್ತೀರಾ. 6ನೇ ತಿಂಗಳಿಗೆ ಚೇತರಿಕೆ ನೋಡ್ತಾ ಇದ್ದೀನಿ. 6 months ವಿಲ್ ಬಿ ಅ ಬಿಟ್ ಆಫ್ ಸ್ಟ್ರಗಲ್ ರಿಲೇಟೆಡ್ ಟು ಮನಿ ಮ್ಯಾಟರ್ಸ್. ಅದು ನಿಮ್ಮ ರೀಡಿಂಗ್ ಆಗಿತ್ತು. ನೆಕ್ಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಮಾಡ್ತೀನಿ. ಈ ಒಂದು ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಈಗ ಮಾಡ್ತೀನಿ. ಇವತ್ತಿನಿಂದ 6 months ನಿಮ್ಮ ಟೈಮ್ ಹೇಗಿದೆ, ಏನಾಗುತ್ತೆ, ಏನು ಚೇಂಜಸ್ ಬರುತ್ತೆ, ಏನು ಚಾಲೆಂಜಸ್ನ ನೋಡ್ತೀರಾ, ಬೇಸಿಕಲಿ ಹೌ ಇಟ್ ಈಸ್, ಇದೆಲ್ಲ ವಿಷಯವಾಗಿ ರೀಡಿಂಗ್. ಸೊ ಹಿಯರ್ ಯು ಗೋ. ವಾರಿಯರ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಸ್ವಾರ್ಡ್ ಆ್ಯಂಡ್ ಮನಿ ಎರಡೂ ನೋಡ್ತಾ ಇದ್ದೀನಿ. 9 of Wands, ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಅಂದರೆ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. 2 of Wands, ಒಂದಷ್ಟು ಪ್ಲ್ಯಾನಿಂಗ್ ಮಾಡ್ಬೋದು. ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಪ್ರೀತಿಯ ವಿಷಯವಾಗಿ 4ನೇ ತಿಂಗಳಲ್ಲಿ ನೀವು ಚೇಂಜಸ್ ನೋಡ್ತೀರಾ. 4 of Pentacles, ಹಣಕಾಸಿನ ವಿಷಯದಲ್ಲಿ ಸೇವಿಂಗ್ಸ್ನ ಮಾಡ್ತೀರಾ. ಓಕೆ, ವಿಚ್ ಇಸ್ ಅ ಗುಡ್ ಸೈನ್. ಏನಾದರೂ ನೀವು ಗೋಲ್ ಸೆಟ್ನ ಇಟ್ಕೊಂಡಿದ್ದೀರಾ ಅಂದರೂ ಕೂಡ ಸೇವಿಂಗ್ಸ್ ನೋಡ್ತಾ ಇದ್ದೀನಿ. ಅಂದರೆ ಅಷ್ಟು ದುಂದುವೆಚ್ಚ ಮಾಡೋದಿಲ್ಲ ನೀವು 6 ತಿಂಗಳು ಇವತ್ತಿನಿಂದ. ಒಂದಷ್ಟು ವಿಷಯಗಳಲ್ಲಿ ತುಂಬ ಹುಷಾರಾಗಿ ನೀವು ಹಣಕಾಸಿನ ವಿಷಯದಲ್ಲಿ ಇರ್ತೀರಾ. ಗುಡ್, ಇಟ್ಸ್ ಅ ಗುಡ್ ಥಿಂಗ್. ಬಿಕಾಸ್ ಏನೋ ಒಂದು ಮಾಡಬೇಕು, ಏನೋ ಒಂದು ತೊಗೋಬೇಕು ಅನ್ನೋ ಆಸೆ ಇರೋದ್ರಿಂದ ಸೇವಿಂಗ್ಸ್ ನೋಡ್ತಾ ಇದ್ದೀನಿ. 9 of Earth ಬರ್ತಾ ಇದೆ. ಆ್ಯಸ್ ಐ ಸೆಡ್, ನೀವು ಮಾಡುವ 6 ತಿಂಗಳ ಸೇವಿಂಗ್ಸ್ನಲ್ಲಿ ತುಂಬ ಒಳ್ಳೆಯದೇ ಆಗುತ್ತೆ. ಏನಾದರೂ ನೀವು ಈ ಸೇವಿಂಗ್ಸ್ ಏನೋ ಒಂದು ದೊಡ್ಡದು ತೊಗೋಬೇಕು, ಏನೋ ಒಂದು ಲೈಕ್ ಆ್ಯಸ್ ಐ ಸೆಡ್ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಒಳ್ಳೆಯ ಇನ್ವೆಸ್ಟ್ಮೆಂಟೇ. ಕಂಟೆಂಟ್ಮೆಂಟ್, ಲಕ್ಸುರಿ ಲೈಫ್ನ ನೀವು ನೋಡ್ತೀರಾ ಫ್ಯೂಚರ್ನಲ್ಲಿ. ಇಂಡಿಪೆಂಡೆನ್ಸ್, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಕೂಡ ಬರ್ತಾ ಇದೆ. 9 of Earth ಇಸ್ ಅ ಗುಡ್ ಸೈನ್. ಅದಾದ ನಂತರ ಈಗೋ ಕಾರ್ಡ್ ಬರ್ತಾ ಇದೆ. ಈಗೋನ ಬಿಡಬೇಕಾಗುತ್ತೆ. ಒಂದೊಂದ್ಸಲ ನೀವು ಬಾಗಬೇಕಾಗುತ್ತೆ, ತಗ್ಗಬೇಕಾಗುತ್ತೆ. ಎಷ್ಟೋ ಸಲ ನೀವು ರಿಲೇಷನ್ಶಿಪ್ನ ಇದಕ್ಕೇನೆ ಹಾಳು ಮಾಡ್ಕೋತಾ ಇದ್ದೀರಾ. ಸೊ ಆದಷ್ಟು ಈಗೋನ ಇಂಟರ್ಫಿಯರ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಅಂದರೆ ನಾನು ಅನ್ನೋ ಅಹಂಭಾವನೆ ಜಾಸ್ತಿ ಬರ್ತಾ ಇದೆ ನಿಮಗೆ ಇವಾಗ. ಇಂಡಿಪೆಂಡೆನ್ಸಿನೂ ಇರಬೇಕು, ಡಿಪೆಂಡೆನ್ಸಿನೂ ಇರಬೇಕು. ಅವಲಂಬಿತರೂ ಆಗಬೇಕಾಗುತ್ತೆ ಒಂದೊಂದು ಸಂದರ್ಭದಲ್ಲಿ, ಹಾಗೂ ಇಂಡಿಪೆಂಡೆಂಟಾಗೂ ಇರಬೇಕಾಗತ್ತೆ. ಮೆಟೀರಿಯಲಿಸ್ಟಿಕ್, ಒಂದೊಂದ್ಸಲ ಆ್ಯಸ್ ಐ ಸೆಡ್ ಹಣ ಅನ್ನುವಂಥ ಒಂದು ವಿಷಯದಲ್ಲಿ ನೀವು ಹೋಗ್ತಾ ನೀವು ರಿಲೇಷನ್ಶಿಪ್ಗೂ ಧಕ್ಕೆ ಉಂಟು ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಆ ವಿಷಯವಾಗೂ ಹುಷಾರಾಗೇ ಇರಿ. ಆ್ಯಂಡ್ ಒಂದೊಂದ್ಸಲ ಒಬ್ಸೆಷನ್ನು ಆಗುತ್ತೆ. ಈ 6 ತಿಂಗಳಲ್ಲಿ ನೀವು ಕೆಟ್ಟ ಅಭ್ಯಾಸಕ್ಕೂ ಒಳಗಾಗ್ಬಿಡ್ಬೋದು. ಅತಿಯಾಗಿ ಏನಾದರೂ ಒಂದು ಮಾಡಿದ್ರು ಅದು ಒಂದು ಕೆಟ್ಟ ಅಭ್ಯಾಸ ಆಗುತ್ತೆ. ಆ ವಿಷಯವಾಗೂ ಹುಷಾರಾಗಿರಬೇಕು. ಜಾಸ್ತಿ ಸಿಗರೇಟ್ ಸೇದೋದು, ಚಟ ಅನ್ನೋದು ಯಾವುದೇ ಆಗಿರ್ಬೋದು, ಒಳ್ಳೇದು ಕೂಡ ಅತಿ ಮಾಡಿದ್ರೆ ಅದು ಒಂದು ಕೆಟ್ಟ ಹ್ಯಾಬಿಟ್ ಆಗೋಗುತ್ತೆ. ಸೊ ಒಂದು ಬ್ಯಾಲೆನ್ಸ್ನ ನೀವು ತರಲೇಬೇಕಾಗುತ್ತೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. 6 months ಇಸ್ ಸಮಥಿಂಗ್ ಲೈಕ್ ಗುಡ್ ಆ್ಯಂಡ್ ಬ್ಯಾಡ್, ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಫಾರ್ ಯು. ಇದು ನಿಮ್ಮ ರೀಡಿಂಗ್ ಆಗಿತ್ತು. ನೆಕ್ಸ್ಟ್ ಕಾರ್ಡ್, ಲಾಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಇದನ್ನು ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತೀನಿ. ಸೊ ಇವತ್ತಿನಿಂದ 6 months ಹೇಗಿರುತ್ತೆ ನಿಮ್ಮದು, 6 ತಿಂಗಳು ಹೇಗಿರುತ್ತೆ ಅಂತ ರೀಡಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ಏಂಜಲ್ ಮೆಸೇಜಸ್ ಕೂಡ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ಏಂಜಲ್ ಮೆಸೇಜಸ್ ನಿಮಗೆ 2 ಇದೆ. 3 ಮೆಸೇಜಸ್ ಬಂದಿದೆ ನಿಮಗೆ. ಓಕೆ, ಸೊ ಜಸ್ಟಿಸ್ ಬರ್ತಾ ಇದೆ. 6 ತಿಂಗಳಲ್ಲಿ ನೀವೇನಾದರೂ ನ್ಯಾಯ ನೋಡಬೇಕು, ನಿಮ್ಮ ಲೈಫಲ್ಲಿ ಏನೋ ಒಂದು ಅನ್ಯಾಯ ನಡೀತಾ ಇದ್ದರೆ ಅದು ಕೂಡ ಗುಡ್ ನ್ಯೂಸ್ ಇದೆ. ಎಂಪ್ರೆಸ್ ಕಾರ್ಡ್ ಬರ್ತಾ ಇರೋದು ಒಳ್ಳೆ ಕಾರ್ಡೇನೆ. ಆ್ಯಂಡ್ ಮೂನ್ ಎನರ್ಜಿ, ಒಂದು ಸ್ವಲ್ಪ ಮೂಡ್ ಸ್ವಿಂಗ್ಸ್ ಇರುತ್ತೆ, ಹುಷಾರಾಗಿರಿ. 9 of Cups, ಇಂಡಿಪೆಂಡೆನ್ಸ್, ರಿಲೀಸ್ ನೋಡ್ತಾ ಇದ್ದೀನಿ. ಬರ್ನಿಂಗ್ ಟವರ್, ಒಂದು ರಿಲೇಷನ್ಶಿಪ್ ಹಾಳಾಗುತ್ತೆ 6 ತಿಂಗಳ ಟೈಮ್ನಲ್ಲಿ. ಆ ವಿಷಯವಾಗೂ ನೀವು ಹುಷಾರಾಗಿ ಇರಬೇಕಾಗುತ್ತೆ, ಪ್ರಿಪೇರ್ಡ್ ಆಗಿರಬೇಕಾಗುತ್ತೆ. ಹುಷಾರಾಗಿರೋದಕ್ಕಿಂತ ನೀವು ಪ್ರಿಪೇರ್ಡ್ ಆಗಿರಬೇಕಾಗುತ್ತೆ ಅದನ್ನ ಸ್ವೀಕರಿಸುವುದಕ್ಕೆ. ಓಕೆ, ಹಿಯರ್ ಯು ಗೋ. ಈ ಒಂದು ಕಾರ್ಡ್ ಪೈಲ್ನ ರೀಡಿಂಗ್ ಮಾಡ್ತೀನಿ. ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಜಸ್ಟಿಸ್. ಸೊ ನೀವೇನಾದರೂ ತುಂಬ ದಿನಗಳಿಂದ ಒಂದು ವಿಷಯದಲ್ಲಿ ಹೋರಾಟ ಮಾಡ್ತಿದ್ದೀರಾ, ಅನ್ಯಾಯ ನಡೀತಾ ಇದೆ, ಬ್ಯಾಲೆನ್ಸ್ ಹೋಗ್ತಾ ಇದೆ ನಿಮ್ಮ ಲೈಫಲ್ಲಿ ಅಂದರೆ ಆ ವಿಷಯವಾಗಿ ಬ್ಯಾಲೆನ್ಸ್ನ ನೋಡ್ತೀರಾ.
ಅದು ಏನೇ ವಿಷಯ ಆಗಿರ್ಬೋದು, ನಿಮ್ಮ ಲವ್ ಲೈಫ್, ನಿಮ್ಮ ಹಣಕಾಸಿನ ವಿಷಯ ಏನೇ ಆಗಿರ್ಬೋದು, ಪ್ರೆಗ್ನೆನ್ಸಿ ನ್ಯೂಸಿಗೆ ನೀವು ಕಾಯ್ತಾ ಇದ್ದೀರಾ, ಅಥವಾ ಏನಾದರೂ ಒಂದು ಒಳ್ಳೆ ನ್ಯೂಸ್, ಗುಡ್ ನ್ಯೂಸ್ಗೆ ಕಾಯ್ತಾ ಇದ್ದೀರಾ, ಅಥವಾ ನಿಮ್ಮ ಎಫರ್ಟ್ಸ್ ತುಂಬ ಹಾಕಿದ್ದೀರಾ, ಅದಕ್ಕೆ ನಿಮಗೆ ರಿಸಲ್ಟ್ ಬರ್ತಾ ಇಲ್ಲ ಅಂದರೂ ಇನ್ನೊಂದು 2 ತಿಂಗಳಲ್ಲೇ ನಿಮಗೆ ಆ ವಿಷಯವಾಗಿ ರಿಸಲ್ಟ್ ಬರುತ್ತೆ. ಗುಡ್ ನ್ಯೂಸ್ ನೀವು ಕೇಳ್ತೀರಾ ಖಂಡಿತ. ದ ಮೂನ್ ಎನರ್ಜಿ, ಒಂದೊಂದು ಸಲ ಕೆಟ್ಟ ಯೋಚನೆ ಮಾಡ್ತಾ ಇದ್ದೀರಾ, ಅದನ್ನು ನೀವು ಬಿಡಬೇಕಾಗುತ್ತೆ. ಅನ್ವಾಂಟೆಡ್ ಥಾಟ್ಸ್ನ ಫಸ್ಟ್ ಮೈಂಡಿಗೆ ಹಾಕೋದನ್ನ ಬಿಡಿ, ಅದು ಒಳ್ಳೇದಲ್ಲ. ಮೂನ್ ಎನರ್ಜಿಯಿಂದ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಆಗಾಗ ಬರುತ್ತೆ. 9 ಆಫ್ ಕಪ್ಸ್, ಇವತ್ತಿನಿಂದ 4ನೇ ತಿಂಗಳು ನೀವಿನ್ನ ಅದ್ಭುತವಾಗಿರುವಂಥ ಒಂದು ವಿಷಯದಲ್ಲಿ ಮೇ ಬಿ ಮೆಟೀರಿಯಲಿಸ್ಟಿಕ್ ಆಗೂ ಖುಷಿ ಪಡ್ತೀರಾ, ಹಾಗೂ ನಿಮ್ಮ ಫೈನಾನ್ಸ್ ಕೂಡ ಚೆನ್ನಾಗಿರುತ್ತೆ. ಸ್ಪೆಷಲ್ ಆಗಿ ರಿಲೇಷನ್ಶಿಪ್ ಸ್ಟೆಬಿಲಿಟಿ ನೋಡುತ್ತೆ. ಆ್ಯಂಡ್ ದೆನ್ ದ ಬರ್ನಿಂಗ್ ಟವರ್ ಆಗಿರೋದ್ರಿಂದ 6ನೇ ತಿಂಗಳು ಏನೋ ಒಂದು ದೊಡ್ಡ ಗಂಡಾಂತರ ಆಗಬಹುದು, ಏನೋ ಒಂದು ದೊಡ್ಡ ಕೆಟ್ಟ ವಿಷಯ ನಿಮ್ಮ ಲೈಫಲ್ಲಿ ನಡೆಯುತ್ತೆ. ಅದನ್ನು ತಪ್ಸೋಕ್ಕಾಗಲ್ಲ, ಬಟ್ ನಡೆಯುತ್ತೆ, ಅದಕ್ಕೆ ಪ್ರಿಪೇರ್ಡ್ ಆಗಿರಿ. ಈ ವಿಷಯ ನಿಮ್ಮ ರಿಲೇಷನ್ಶಿಪ್ ಕುರಿತಾಗಿರುತ್ತೆ. ಒಂದು ಕೆಟ್ಟ ನ್ಯೂಸ್ ನೀವು ಕೇಳ್ತೀರಾ, ಬಿ ಪ್ರಿಪೇರ್ಡ್ ಫಾರ್ ದ್ಯಾಟ್. 9 ಆಫ್ ಫೈರ್ ಬಂದಿರೋದ್ರಿಂದ ಪ್ರೊಟೆಕ್ಷನ್, ಪ್ರಿಪೇರ್ಡ್ನೆಸ್, ರೆಸಿಲಿಯನ್ಸ್ ಹೇಳ್ತಾ ಇದ್ದೀನಲ್ಲ, ಏನೋ ಒಂದು ಎಂಡ್ ಆಗುತ್ತೆ ನಿಮ್ಮ ಲೈಫ್ನಲ್ಲಿ 6th ಮಂತ್, ಲೈಕ್ 5th and 6th ಮಂತ್ನಲ್ಲಿ. ಅದಕ್ಕೆ ನೀವು ರೆಡಿ ಆಗಿರಬೇಕು ಸ್ವೀಕರಿಸುವುದಕ್ಕೆ. 2 ಆಫ್ ವಾಟರ್ ಬರ್ತಾ ಇದೆ. ಪಾರ್ಟ್ನರ್ಶಿಪ್, ಕಮಿಟ್ಮೆಂಟ್, ರೀಕನ್ಸಿಲಿಯೇಷನ್ ಕೂಡ ಇದೆ. ಸೊ ಇಲ್ಲಿ 6ನೇ ತಿಂಗಳು ನೀವೇನಾದರೂ ಯಾರಿಗಾದ್ರೂ ಕಾಯ್ತಾ ಇದ್ದೀರಾ, ಅಥವಾ ಯಾರಾದರೂ ಒಬ್ಬರು ನಿಮ್ಮ ಲೈಫ್ನಲ್ಲಿ ವಾಪಸ್ ಬರಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಅಂದರೆ ಅದು 6ನೇ ತಿಂಗಳು ಆದ ನಂತರ ಆಗುತ್ತೆ. ಆ್ಯಂಡ್ 2 ಆಫ್ ವಾಟರ್ ಇಸ್ ಅ ಗುಡ್ ನ್ಯೂಸ್. ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಇವತ್ತಿನಿಂದ 2ನೇ ತಿಂಗಳಿಗೆ ಅದಕ್ಕೆ ಕೈ ಹಾಕಿ ಒಳ್ಳೆಯದಾಗತ್ತೆ. 4 ಆಫ್ ಫೈರ್ ಬರ್ತಾ ಇರೋದ್ರಿಂದ 4 ಆಫ್ ಫೈರ್ ಈಸ್ ಆಲ್ ಅಬೌಟ್ ಗುಡ್ ನ್ಯೂಸ್, ಗುಡ್ ಓಮನ್ ಅಂತ ಹೇಳ್ತೀವಿ. ಸ್ಟೆಬಿಲಿಟಿ ಕಾರ್ಡ್, ಸೆಲೆಬ್ರೇಷನ್ ಕಾರ್ಡ್, ಹ್ಯಾಪಿನೆಸ್ ಕಾರ್ಡ್, ಪ್ರಾಸ್ಪೆರಿಟಿ, ಕಂಟೆಂಟ್ಮೆಂಟ್. ಆ್ಯಸ್ ಐ ಸೆಡ್, ಇಟ್ಸ್ ಲೈಕ್ ಒಳ್ಳೆಯದು ಆಗ್ತಾ ಇದೆ. ಒಂದು ಕೆಟ್ಟ ಘಟನೆ ದೊಡ್ಡದಾಗೆ ನಡೆಯುತ್ತೆ. ತುಂಬ ಒಳ್ಳೆಯ ವಿಷಯಗಳಲ್ಲಿ ನಿಮ್ಮ ಲೈಫ್ ಏಳಿಗೆ ನೋಡ್ತಾ ಹೋಗುತ್ತೆ. ಆದರೆ ಒಂದು ಕೆಟ್ಟ ಘಟನೆ ಕೂಡ ನಡೆಯುತ್ತೆ 6ನೇ ತಿಂಗಳು. ಅದು ರಿಲೇಷನ್ಶಿಪ್ ವಿಷಯವಾಗಿರುತ್ತೆ. ಯಾರನ್ನಾದ್ರೂ ನೀವು ಕಳ್ಕೋಬಹುದು, ಅಥವಾ ಯಾರಾದರೂ ನಿಮ್ಮ ಲೈಫಿಂದ ಹೋಗಬಹುದು. ಅದಾದ ನಂತರ ಇನ್ನೊಂದು ಏನಾಗುತ್ತೆ ಅಂದರೆ 6ನೇ ತಿಂಗಳಾದ ನಂತರ ನಿಮ್ಮ ಲೈಫಿಗೆ ವಾಪಸ್ ಒಬ್ಬರು ಬರ್ತಾರೆ. ಅವ್ರು ನಿಮಗೆ ಲವರ್ ಆಗಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಅಥವಾ ನೀವು ಪ್ರೀತಿಸುವ ವ್ಯಕ್ತಿ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಯಾರೇ ಆಗಿರಬಹುದು. ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ದಿಸ್ ಹೆಲ್ಪ್ಡ್ ಯು. ಆ್ಯಂಡ್ ನಿಮ್ಗೇನಾದರೂ ಇಂಡಿವಿಜುವಲ್ ಆಗಿ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡೆಯಬೇಕಾಗುತ್ತೆ. ಆ್ಯಂಡ್ ಐ ಆಮ್ ಸರ್ಟಿಫೈಡ್ ಟ್ಯಾರೋ ರೀಡರ್, ಸರ್ಟಿಫಿಕೇಷನ್ ಕೋರ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಐ ಆಮ್ ಅ ಸೈಕಾಲಜಿಸ್ಟ್ ಆಲ್ಸೋ. ಫ್ರಮ್ ಪಾಸ್ಟ್ 10 years ಈ ಒಂದು ಪ್ರೊಫೆಷನಲ್ಲಿದ್ದೀನಿ. ಸೊ ಇಟ್ ಈಸ್ ಆಲ್ ಸಮಥಿಂಗ್, ನಾನೇನು ಹೇಳ್ತಿದ್ದೀನಿ, ಏನೇ ಮಾಡ್ತಿದ್ರು ಕೂಡ ಇದನ್ನು ನಾನು ಕಲ್ತಿದ್ದೀನಿ, ಹಾಗೂ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಮಾಡ್ತಾ ಇರೋದು. ಸೊ ಫೇಕ್ ಪೀಪಲಿಂದ ದೂರ ಇರಿ. ಒಂದೊಂದು ಸಲ ಈ ಟ್ಯಾರೋ ರೀಡರ್ಸ್ ಎಷ್ಟೋ ಜನ ನಿಮಗೆ ಮಿಸ್ಗೈಡ್ ಮಾಡಬಹುದು. ಸೊ ಅವರಿಂದ ನೀವು ಏನೇನು ತಿಳ್ಕೊಬೇಕಾಗತ್ತೆ, ಅವ್ರು ಸರ್ಟಿಫೈಡ್ ಟ್ಯಾರೋ ರೀಡರ್ಸ್ ಆಗಿರಬೇಕು. ಬಿಕಾಸ್ ನೀವು ಅವ್ರನ್ನ ಗೈಡೆನ್ಸ್ ಕೇಳ್ತಾ ಇದ್ದೀರಾ ಅಂದರೆ ಅವ್ರು ಅದಕ್ಕೆ ಅರ್ಹರಾಗಿದ್ದಾರೆ ಕೊಡೋಕ್ಕೆ ಅಂತ ಕೂಡ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಅನ್ವಾಂಟೆಡ್, ಅನ್ನೆಸೆಸರಿಯಾಗಿ ದುಡ್ಡನ್ನ ಜಾಸ್ತಿ ಸ್ಪೆಂಡ್ ಮಾಡಿಕೊಂಡು ಯಾರ್ಯಾರ ಹಿಂದೆನೂ ಹೋಗಬೇಡಿ. ಸ್ಪೆಷಲಾಗಿ ಈ ಥರ ಒಂದು ಏನೋ ಫ್ಯೂಚರ್ ಬಗ್ಗೆ ತಿಳ್ಕೊಬೇಕು ಅಂತ ಸುಮ್ಮನೆ ದುಂದು ವೆಚ್ಚ ಮಾಡೋಕ್ಕೆ ಹೋಗಬೇಡಿ. ಹುಷಾರಾಗಿ ಈ ವಿಷಯದಲ್ಲಿ ನೀವು ಸ್ಟೆಪ್ಸ್ ತೊಗೋಬೇಕಾಗುತ್ತೆ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್ ಆ್ಯಂಡ್ ನಮಸ್ಕಾರ. ಥ್ಯಾಂಕ್ ಯು.